ನಿನ್ನ ಹೆಂಡತಿಯ ಕೊಲೆಯನ್ನ ನಾನೇ ಸ್ವತಃ ಮಾಡಿದ್ದೇನೆ ಎನ್ನುವಂತಹ ವಿಚಾರವನ್ನು ನಾನೇ ನರ್ಮದಾದ್ರಿ ಎಸೆದಿದ್ದೇನೆ ಎನ್ನುವಂತಹ ವಿಚಾರವನ್ನು ಯಾಕೆ ಹೀಗೆ ಮಾಡಿದೆಯಪ್ಪ ಎನ್ನುವುದಾಗಿ ಇದಕ್ಕೆಲ್ಲ ಕಾರಣ ನಿನ್ನ ತಂಗಿಯಾದಂತಹ ಪ್ರಧಾನಿ ಅಧಿಕಾರದ ಆಸೆಗೋಸ್ಕರವಾಗಿ ನನ್ನ ಕೈಯಿಂದ ಈ ಕಾರ್ಯವನ್ನು ಮಾಡಿಸಿಬಿಟ್ಟು ಎನ್ನುವಂತಹ ವಿಚಾರವನ್ನು ಹೇಳಿ ಅವರು ಕಣ್ಣು ಮುಚ್ಚಿಬಿಟ್ಟರು. ಹೌದು. ಆನಂತರ ಇಲ್ಲಪ್ಪ ವಿಚಾರಿಸಬೇಕೆನ್ನುವುದಾಗಿ ಅರಮನೆಯಿಂದ ಸಾಗಿದೆ. ಆದ್ರೆ ನನಗೆ ವಿಚಾರ ತಿಳಿದದ್ದು ವಿಚಾರ ಅವಳೇ ಮೊದಲು ಗೊತ್ತಾಗಿದೆ. ಹೌದು. ಆ ಕಾರಣಕ್ಕಾಗಿ ನಾನು ಏನು ಮಾಡ್ತೇನೆ ಎನ್ನುವಂತಹ ಭಯದಿಂದ ವಜ್ರ ಕಂಬಕ್ಕೆ ನನ್ನ ಹಣೆಯನ್ನು ಜಪ್ಪಿ ಆತ್ಮಹತ್ಯೆ ಮಾಡಿಕೊಂಡಿದ್ದೇನೆ. ಒಂದು ಕಡೆಯಲ್ಲಿ ಹೆಂಡತಿ ಮಕ್ಕಳಿಂದ ತಂಗಿ ಭಾವ ಇಲ್ಲ, ಯಾವ ಬದುಕಬೇಕು ಎನ್ನುವುದಾಗಿ ವಿಚಾರ ಮಾಡಿಕೊಳ್ಳುವಂತಹ ಸಂದರ್ಭ. ನೀವು ಸತ್ರಿ ಆ ಕಡೆ ಹೆಂಡತಿಲ್ಲ, ಈ ಕಡೆ ಮಕ್ಕಳು ಇಲ್ಲ, ಭಾವ ಇಲ್ಲ, ತಂಗಿ ಇಲ್ಲ, ಇದು ನಾನು ಯಾಕೆ ಬದುಕಬೇಕು ಅಂತ ಇವರು ಸಾಯಿ ಮುಂದಾಗಲಿಲ್ಲ. ಆದ್ರೆ ಆ ಸಂದರ್ಭದಲ್ಲಿ ಮಗುವಿನ ಬಳಿ ಅಳುವಂತಹ ಧ್ವನಿ ಕೇಳಿಸಿತ್ತು. ಮಗುವಿನ ಅಳು ಕೇಳಿ ಹೋಗಿ ನೋಡಿದಾಗ ತಂಗಿಯ ಮಗಳು ನಾಗಶ್ರೀ. ಹೌದೌದು. ಇವಳಿಗೋಸ್ಕರ ನಾನು ಬದುಕಬೇಕೆನ್ನುವುದಾಗಿ ಯೋಚಿಸಿದೆ. ಇವಳನ್ನ ಎತ್ತರಕ್ಕೆ ಬೆಳೆಸಿದೆ. ಶಾಸ್ತ್ರ ವಿದ್ಯೆಯನ್ನ ಕಲಿಸಿ ಆ ನಂತರದಲ್ಲಿ ಇಲ್ಲಿಯ ಪೀಠವನ್ನು ಇವಳಿಗೆ ಕೊಟ್ಟವನಿದ್ದೇನೆ. ಅಂದ್ರೆ ನಾನು ಹೇಳಿದ ಕಥೆಗೂ ನಿಮ್ಮ ಜೀವನದಲ್ಲಿ ನಡೆದಂತ ಘಟನೆಗೂ ಸಂಬಂಧ ಉಂಟು. ಅಲ್ಲಿ ಎಡಗೈಯಲ್ಲಿ ಮಚ್ಚೆ ನೋಡಿದೆ. ಒಂದು ಭಾವ ಸಾಯುವಂತಹ ಹೊತ್ತಿಗೆ ಅವನೇ ಹೇಳಿದಂತಹ ಮಾತು, ನಮ್ಮ ಮಕ್ಕಳ ದೇಹದಲ್ಲಿ ಈ ರೀತಿಯಾದಂತಹ ಗುರುತುಂಟು ಎನ್ನುವುದಾಗಿ. ಗಂಡಿನ ಎಡಭಾಗದಲ್ಲಿ ಹೆಣ್ಣಿನ ಬಲಭಾಗದಲ್ಲಿ ಮಚ್ಚೆ ಇದ್ದರೆ ದೋಷ ಎನ್ನುವುದೇ ಪುರೋಹಿತರು ಹೇಳಿದ್ರು. ಅದನ್ನು ನೋಡ್ಕೊಂಡಿರ್ತೇನೆ ಮಕ್ಕಳು ಅಂತ ಹೇಳಿ. ಇವರಿಗೆ ಎಂತ ಇವರು ಕಟ್ಟಿರ್ಬೋದು ನೋಡುವ. ಇಲ್ಲಿ ಅಧಿಕಾರವನ್ನು ನೀವು ವಹಿಸಿಕೊಳ್ಬೇಕು. ದಯವಿಟ್ಟು ಆ ಮಾತನ್ನು ಆಡಬಾರದು. ಯಾಕೆ? ಕಾರಣ ಅಧಿಕಾರವನ್ನು ವಹಿಸಿಕೊಡಬಾರದು. ನಾನು ಯಾಕೆ ಗೊತ್ತುಂಟ? ಅಪ್ಪಯಿಂದ ಇವನಿಂದ ಬರುವುದಲ್ಲ, ಅವರಿಗೆ ಕೊಟ್ಟಾಗಿ. ಹಾಗಾಗಿ ಸ್ತ್ರೀವಿತ್ತ ಅಥವಾ ಸ್ತ್ರೀಯಿಂದ ಬಂದದ್ದು. ಹಾಗಾಗಿ ನನಗೆ ಅಧಿಕಾರ ಅದಕ್ಕೂ ಬೇಡ ಅಂತ ಹೇಳುವುದಕ್ಕೂ ಕಾರಣ ಉಂಟು. ಮೊದಲು ನನ್ನ ತಂಗಿಯ ಬಾಳು ನೇರಾಗೆ ಅಧಿಕಾರ ಬೇಡ ಎನ್ನುವುದಾಗಿ ನಿನ್ನನ್ನು ತೋರಿಸ್ತಾ ಇದ್ದಾಳೆ. ನೀನು ಬೇಡ ಅಂತ ಅಧಿಕಾರನ ಯಾರಿಗೆ ಕೊಡೋದು? ನೀವು ಹೆಣ್ಮತ್ತೆ ಮಾಡಿ ಯಾರು ಕೊಡ್ತಾರೆ
ಸಿಕ್ಕಿದ್ರಲ್ಲ, ನನ್ನ ನೆಮ್ಮದಿ ಆಯ್ತು, ನನ್ನ ಕೆಲಸ ಮುಗಿಯಿತು, ನಾನು ಹೋಗುವಂತೆ. ನಮಸ್ಕಾರ. ನೀನು ಎಲ್ಲರೂ ಹೋಗುವುದು ಬೇಡ, ಇಲ್ಲೇ ಇರ್ಬೇಕು ನಾನು. ಯಾಕೆ ನನಗೆ ಇಲ್ಲಿರ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಮತ್ತೆಂತ ಅಲ್ಲ, ಇಲ್ಲಿ ಸಮಸ್ಯೆ ಒಂದೇ. ಸಮಸ್ಯೆ ಏನು? ನಿಮ್ಮಲ್ಲಿ ನಮಗೆ ಊಟ ಸರಿಯಾಗುವುದಿಲ್ಲ.